ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಿನಲ್ಲಿರುವ ಸೋಮನಾಥೇಶ್ವರ ಟೆಂಪಲಲ್ಲಿ ಈ ಸರಿಯ ಮಹಾಶಿವರಾತ್ರಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಸ್ನೇಹಿತರೆ, ಏನೇನು ಪೂಜೆಗಳಲ್ಲಿ ಹಮ್ಮಿಕೊಂಡಿದ್ರು, ಯಾವ ಥರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು, ಯಾವ್ಯಾವ ಥರ 12 ಜ್ಯೋತಿರ್ಲಿಂಗಗಳನ್ನ ಅಲ್ಲಿ ನೆಲೆಸೆ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಪ್ರತಿಯೊಂದು ಮಾಹಿತಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಪ್ರತಿಯೊಬ್ಬರು ನೋಡಲೇಬೇಕಾದಂತಹ ವಿಡಿಯೋ. ಆ್ಯಕ್ಚುಲಿ ಹೇಗೆ ಇದನ್ನು ಪ್ರತಿಯೊಬ್ಬರೂ ನೋಡಿ ಯಾವ್ಯಾವ ಥರ ಇದನ್ನು ಅಲಂಕಾರ ಮಾಡಿದ್ದಾರೆ. ಆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪ್ರತಿಯೊಂದು ಹಣ್ಣುಗಳಾಗಲಿ ತರಕಾರಿಗಳಿಂದನೇ ಅದನ್ನು ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದನ್ನು. ಇದು ಸೋಮನಾಥೇಶ್ವರ ಟೆಂಪಲ್ ಬರೋದು ಅಬಿಗೆರೆ, ಬೆಂಗಳೂರು ನಾರ್ತಲ್ಲಿ ಸ್ನೇಹಿತರೆ. ಯಾರು ನೀವು ಈ ಸೈಡ್ ಬೆಂಗಳೂರು ನಾರ್ತ್ ಕಡೆ ಹೋಗಬೇಕು ಅಂದರೆ ಈ ಸೋಮನಾಥೇಶ್ವರ ಸ್ವಾಮಿ ಟೆಂಪಲ್ಗೆ ನೀವು ಹೋಗಲೇಬೇಕು. ಅಷ್ಟು ಚೆನ್ನಾಗಿ ಆ ಅಬಿಗೆರೆ ಕೆರೆ ಪಕ್ಕನೇ ಈ ಸೋಮನಾಥೇಶ್ವರ ಸ್ವಾಮಿ ಟೆಂಪಲ್ಲು ಇದೆ ಸ್ನೇಹಿತರೆ. ಇದನ್ನು ಶಿವರಾತ್ರಿ ಹಬ್ಬದ ದಿನಂತೂ ತುಂಬ ವಿಶೇಷವಾಗಿ ಪೂಜೆಗಳನ್ನೆಲ್ಲ ಮಾಡಿ, ಬೆಳಗ್ಗೆ ಹೋಮಗಳನ್ನೆಲ್ಲ ಮಾಡಿ, ಅದಾದಮೇಲೆ ದೇವಸ್ಥಾನವೂ ಅಷ್ಟೇ ಕೂಡ ಫುಲ್ ಲೈಟಿಂಗ್ಸಿಂದ ಆಗಲಿ, ಆ ಗರ್ಭಗುಡಿಯ ಅಲಂಕಾರ ಆಗಲಿ, ಶಿವನ ಲಿಂಗದೆಲ್ಲ ಎಷ್ಟು ಅಲಂಕಾರ ಮಾಡಿದ್ರು ಅಂದರೆ ಇದು ಇಲ್ಲಿ ಇದು ಇಲ್ಲೇ ಉದ್ಭವಿಸಿರೋ ಲಿಂಗ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಈ ಸೋಮನಾಥೇಶ್ವರ ಸ್ವಾಮಿ ಟೆಂಪಲ್ಲು. ನೀವು ಯಾವಾಗ ಬೇಕಾದ್ರೂ ಹೋಗಿ, ಅಷ್ಟು ಜನ ಏನಿರಲ್ಲ. ನಾವು ಇವತ್ತು ಶಿವರಾತ್ರಿ ದಿನ ಹೋದಾಗಲೂ ಜನ ಇರಲ್ಲ ಅಂದ್ಕೊಂಡಿದ್ವಿ, ಬಟ್ ತುಂಬಾ ಜನ ಬಂದಿದ್ದರು ಆ್ಯಕ್ಚುಲಿ. ಅಷ್ಟು ಚೆನ್ನಾಗಿ ನನಗೇನೋ ಶಾಕ್ ಆಗೋಯ್ತು, ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದಾರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ತುಂಬ ಜನ ಯಾರ್ಯಾರು ನೀವು ಆ ಸೈಡ್ ಇದ್ದರೆ ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಈ ಸರಿ ಜಾಗರಣೆನೂ ಅಷ್ಟೇ ಕೂಡ ನೈಟು ಯಾರು ತುಂಬ ಜನಗಳು ಮಾಡೋಕ್ಕೆ ತುಂಬ ಜನ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು. ಅಲ್ಲೇ ಕೂಡ ಪ್ರಸಾದವಾಗಿ ಜಿಲೇಬಿ ಕೂಡ ಕೊಡ್ತಿದ್ರು. ತುಂಬ ದೂರದಿಂದ ಒಂದು 200 ಮೀಟ್ರಿಂದನೇ ಎಲ್ಲ ಬ್ಯಾರಿಕೇಡ್ ಥರ ಹಾಕಿ ಪೊಲೀಸ್ಗಳೆಲ್ಲ ಇದ್ದರು. ಅಷ್ಟು ಕ್ಲೀನಾಗಿ ಪ್ರತಿಯೊಂದು ಬ್ಯಾರಿಕೇಡ್ ಸುತ್ತಲೂ ದೀಪ ಹಾಕಿದ್ರು. ಆ್ಯಕ್ಚುಲಿ ನೈಟೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಾಗರಣೆ ಮಾಡೋಕ್ಕೆ ಬಂದರಿಗೆ. ಏನಕ್ಕೆ ಅಂದರೆ ಲೈನಿಂದ 200 ಮೀಟ್ರ್ ದೂರದಿಂದಲೇ ಎಲ್ಲ ಪ್ರತಿಯೊಂದು ದೀಪದ ಕಂಬಗಳ ಥರ ಮಾಡಿದ್ರು ಸ್ನೇಹಿತರೆ. ಪ್ರತಿಯೊಂದು ದೀಪಗಳನ್ನೂ ಹಚ್ಚಿರ್ತಾರೆ. 6:30, 7 o'clock, 6:30, 7 ಆದಮೇಲೆ ಎಲ್ಲ ದೀಪಗಳನ್ನ ಹಚ್ಚೋದು. ಅಲ್ಲೆಲ್ಲ ಲೈಟಿಂಗ್ಸು ಸುತ್ತಮುತ್ತನೂ ಅಷ್ಟು ಚೆನ್ನಾಗಿ ಮಾಡಿದರು. ಮತ್ತು ಎಲ್ಲ ಸಾಮಿಯನ್ನೆಲ್ಲ ಹಾಕಿ ಜಾಗರಣೆಗೂ ಕೂಡ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ರು. ಪಕ್ಕದಲ್ಲೇ ಇಲ್ಲೇ ಫಸ್ಟು ಹೋಮ ಮಾಡಿದರು. ಅದಾದಮೇಲೆ ಎಷ್ಟು ಚೆನ್ನಾಗಿ ಶಿವಂದು ರಂಗೋಲಿ ಮತ್ತು ಅದು ಶ್ರೀಚಕ್ರ ಥರ ಇಲ್ಲಿ ಬಿಡಿಸಿದ್ರು. ನೋಡೋಕ್ಕೆ ಒಂಥರ ಕಣ್ಣು ತುಂಬಂತು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಅದನ್ನು ಆ ಶಿವಂದು ಪೋಸ್ಟರ್ ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಥರ ಬಿಡಿಸಿದ್ದಾರೆ. ಅದನ್ನು ಮಂಡಲ ಥರ ಬಿಡಿಸಿರೋದು. ಇದನ್ನು ಅಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಮಂಡಲ ಥರ. ಮುಂದೆ ಈ ಕಡೆನೂ ಅಷ್ಟೇ ಎಲ್ಲ ವಿಗ್ರಹಗಳನ್ನ ಇಟ್ಟು ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡ್ತಾರಲ್ಲ ಅದೇ ಥರ ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ, ಸತ್ಯನಾರಾಯಣ ಸ್ವಾಮಿ ಆಗಲಿ ಪ್ರತಿಯೊಂದು ಕುಂಭಗಳನ್ನ ಅದೆಲ್ಲ ಇಟ್ಟು ಅಷ್ಟು ಚೆನ್ನಾಗಿ ಪೂಜೆ ಮಾಡಿ, ಹೋಮಗಳನ್ನು ಮಾಡಿ ಅಷ್ಟು ಚೆನ್ನಾಗಿ ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡಿದರು. ಆ್ಯಕ್ಚುಲಿ ಹೋಲ್ ಡೇ ಎಲ್ಲ ಪೂಜೆಗಳಾಗಲಿ, ಹೋಮ ಹವನಗಳಾಗಲಿ ಪ್ರತಿಯೊಂದು ನಡೀತು. ಇಲ್ಲಿ ನೋಡಿ, ಒಂದು ಶಿವಲಿಂಗನೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಥರ ಮಾಡಿದರು, ಸ್ಮಾಲು ಪೂಜೆ ಮಾಡೋಕ್ಕೋಸ್ಕರ. ಅಷ್ಟು ಚೆನ್ನಾಗಿ ಮಾಡಿದರು ಪ್ರತಿಯೊಂದೂ. ಅದಾದಮೇಲೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನದ ಫಸ್ಟು ನಾವು ವೀಕ್ಷಣೆ ಮಾಡಿ, ಅದಾದಮೇಲೆ ದೇವ್ರನ್ನ ಸೋಮನಾಥೇಶ್ವರ ದರ್ಶನ ಪಡ್ಕೊಂಡಾದಮೇಲೆ ಇಲ್ಲಿ ಬಂದು ಹೋಮ ಮತ್ತು ಆ ಮಂಡಲ ಥರ ಬಿಡಿಸಿರೋದೆಲ್ಲ ನೋಡಿಕೊಂಡು, ಆ ಪೂಜೆ ಸತ್ಯನಾರಾಯಣ ಥರ ಪೂಜೆ ಎಲ್ಲ ಮಾಡಿಸಿರೋದೆಲ್ಲ ನೋಡಿ, ಅದಾದಮೇಲೆ ಆಚೆ ಬರಬೇಕಾದ್ರೆ ನಮಗೆ 12 ಜ್ಯೋತಿರ್ಲಿಂಗನೂ ಕೂಡ ಅವರು ಕೂರಿಸಿದ್ರು ಸ್ನೇಹಿತರೆ. ಅದನ್ನು ನೋಡೋಕ್ಕೂ ಕೂಡ ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು 12 ಜ್ಯೋತಿರ್ಲಿಂಗನೂ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಇದು ನಮ್ಮ ಭಾರತದಲ್ಲಿರುವ ಪವಿತ್ರ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳು ಸ್ನೇಹಿತರೆ. ಅದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೂ ಕಮೆಂಟ್ಸ್ ಮಾಡಿ. ಅವು ಯಾವ್ಯಾವ 12 ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಇಲ್ಲೇ ಪ್ರತಿಯೊಂದು 12 ಜ್ಯೋತಿರ್ಲಿಂಗಗಳು ಯಾವ್ಯಾವಿದ್ದಾವೆ ಎಲ್ಲ ವೈದ್ಯನಾಥ, ಕೇದಾರನಾಥ, ಓಂಕಾರೇಶ್ವರ, ಜ್ಞಾನೇಶ್ವರ ಅಂತ ಪ್ರತಿಯೊಂದೂ ಎಲ್ಲ 12 ಜ್ಯೋತಿರ್ಲಿಂಗನೂ ಕೂಡ ಅವರಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಅಂದರೆ ಈ ದಿನ ಕೂರಿಸಿದ್ರು. ನೋಡೋಕ್ಕೂ ಒಂಥರ ಅಷ್ಟು ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರೆ ತುಂಬ ಚೆನ್ನಾಗಿ. ಮತ್ತು ಅಲ್ಲೇನೂ ಕೂಡ ನಾವು ಜ್ಯೋತಿರ್ಲಿಂಗಗೆ ಒಂದನ್ನು ಹಾಲು ಕೂಡ ಹಾಕಿಬಿಡ್ಬೋದಿತ್ತು ಸ್ನೇಹಿತರೆ. ಪ್ರತಿಯೊಂದನ್ನು ಕೂಡ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದರು. ಹೋಗೋರಿಗೂ ಕೂಡ ಪ್ರತಿಯೊಬ್ಬರಿಗೂ ಒಂದು ಸೈಡ್ ಹೋಗೋಕ್ಕೆ, ಒಂದು ಸೈಡ್ ಬರೋರಿಗೆ ಅಷ್ಟು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಮಾಡಿದರು ಅಲ್ಲಿ ಆರ್ಗನೈಸು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ನಾವು ದೇವಸ್ಥಾನಕ್ಕೆ ಹೋಗಿದ್ರಲ್ಲಿ ಯಾವ ಥರ ಸೋಮನೇಶ್ವರ ಸ್ವಾಮಿಲಿ ಟೆಂಪಲಲ್ಲಿ ಯಾವ ಥರ ಮಾಡಿದ್ರು ಅಂತ ಈ ಸರಿ 2025 6
ಫೆಬ್ರವರಿ 15 ಮಹಾಶಿವರಾತ್ರಿ ದಿನ ಯಾವ ಥರ ಮಾಡಿದ್ರು ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ನೀವು ಕೂಡ ನಿಯರ್ ಎಲ್ಲರೂ ಇದ್ದು ಬೇರೆ ಕಡೆ ಹೋಗಿದ್ದರೆ ಇಲ್ಲೂ ಕೂಡ ನೆಕ್ಸ್ಟ್ ಇಯರ್ ನೀವು ಪಾಲ್ಗೊಳ್ಬೋದು. ತುಂಬಾ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಇದು ಅಷ್ಟು ಚೆನ್ನಾಗಿ ನೋಡಿ, ಇಲ್ಲೆಲ್ಲ ಕೆರೆನೂ ಅಷ್ಟು ನೀಟಾಗಿದೆ ಕೆರೆ. ಅಲ್ಲೂ ಕೂಡ ಎಲ್ಲ ಲೈಟಿಂಗ್ಸ್ ಹಾಕ್ಕೊಂಡಿದ್ದಾರೆ. ಪಕ್ಕದಲ್ಲೇ ದೇವಸ್ಥಾನದ ಪಕ್ಕನೇ ಅಬ್ಗೆರೆ ಕೆರೆ ಬೇರೆ. ಅಷ್ಟು ಚೆನ್ನಾಗಿ ಕೆರೆನೂ ಕೂಡ ಅಷ್ಟು ಚೆನ್ನಾಗಿ ಮಾಡಿ ಪ್ರತಿಯೊಂದೂ ವ್ಯವಸ್ಥೆಗಳನ್ನ ಈ ಸರಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮುಂದೆ ಇನ್ನೂ ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ನೋಡಿ, ಇಲ್ಲೆಲ್ಲ ಪ್ರತಿಯೊಂದು ಬ್ಯಾರಿಕೇಡೆಲ್ಲ ಹಾಕಿದಾರಲ್ಲ, ಆ ಸೈಡು ದ್ವೀಪಗಳು ಈ ಸೈಡು ದ್ವೀಪಗಳು ಎಲ್ಲ ಮೇಲೆ ಎಲ್ಲ ಲೈಟಿಂಗ್ಸ್ಗಳು. ಬರೋರಿಗೆ ಒಂದು 200 ಮೀಟ್ರಿಂದ ಅಲ್ಲಿಂದನೂ ದ್ವೀಪಗಳನ್ನ ನೈಟ್ ಟೈಮ್ ಎಲ್ಲ ಕಚ್ಚಿ, ಇವತ್ತು ಜಾಗರಣೆ ಇರೋದ್ರಿಂದ ಸಂಡೇ 15 ಪ್ರತಿಯೊಂದು ಅಲ್ಲೆಲ್ಲ ಲೈಟಿಂಗ್ಸ್ ಆಗಲಿ ಆ ದೀಪಗಳಾಗಲಿ ಒಂಥರ ಜಗಮಗಿಸ್ತಾ ಇರುತ್ತೆ ನಮ್ಮ ಸೋಮನಾಥೇಶ್ವರ ಸ್ವಾಮಿ ಟೆಂಪಲ್ಲು. ಸ್ನೇಹಿತರೆ, ನೀವು ಕೂಡ ಯಾರೇ ಬರಬೇಕು ಅಂದರೂ ನೆಕ್ಸ್ಟ್ ಇಯರ್ ಮಿಸ್ ಮಾಡಿದರೆ ಈ ಸೋಮನಾಥೇಶ್ವರ ಸ್ವಾಮಿಗೆ ನೀವು ನಿಯರ್ ಇದ್ದರೆ ಬೆಂಗಳೂರು ನಾರ್ತ್ ಸೈಡು ಇದಕ್ಕೆ ಬನ್ನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ಲು, ತುಂಬಾ ಮನಸ್ಸಿಗೆ ಒಳ್ಳೆಯೂ ಆಗುತ್ತೆ. ತುಂಬ ಜನಕ್ಕೆ ಒಳ್ಳೆಯದು ಆಗಿದೆ. ಬೇಡದರೆ ಏನೇನು ಬೇಡ್ಕೊಂಡಿದ್ದಾರೆ ಅವರಿಗೆಲ್ಲರೂ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೂ ಹೇಗೆ ಇಲ್ಲಿ ನಡೀತು ಮಹಾಶಿವರಾತ್ರಿ ಅನ್ನೋದೊಂದು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಕಮೆಂಟ್ಸ್ ಮಾಡಿ, ನೀವು ಯಾವ ದೇವಸ್ಥಾನಗಳಿಗೆ ಹೋಗಿದ್ರಿ, ಯಾವ್ಯಾವ ಥರ ನಡೀತು, ನೀವು ಕೂಡ ವೀಡಿಯೋ ಹಾಕಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಏನೇ ಬೇಕಾದರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.